ಮದುವೆಯಾಗಿರುವ ಪತಿಯ ಹತ್ಯೆಯಾಗುತ್ತೆ. ಬಟ್ ಸೋನಂ ಸಿಕ್ಕಿಬಿದ್ದಿದ್ದೇ ಒಂದು ರೋಚಕ ಕಹಾನಿ. ಮೇ 27ರಂದು ಸ್ಕೂಟರ್ ಬಾಡಿಗೆ ಪಡೆದಿದ್ದಂತ ಜೋಡಿ ಹನಿಮೂನ್ ಹೋಗೋ ಸಂದರ್ಭದಲ್ಲಿ ಶಿಲ್ಲಾಂಗ ಸೋರಾ ರೋಡ್ ಬಳಿ ಸ್ಕೂಟರ್ ಅನ್ನ ಬಾಡಿಗೆ ಪಡ್ಕೊಂತಾರೆ. ಇನ್ನು ಗಾರ್ಜ್ನಲ್ಲಿ ಸಿಕ್ಕ 2 ಬ್ಯಾಗ್ಗಳು ನೀಡಿದ್ದಾವೆ. ಸುಳಿವು ಏನಾಯ್ತು ಅನ್ನೋದು ಜೂನ್ 2ರಂದು ರಾಜ ರಘುವಂಶಿಯ ಕೊಳೆತ ಶವ ಪತ್ತೆಯಾಗುತ್ತೆ. ದೇಹದ ತುಂಬಾ ಮಾರಕಾಸ್ತ್ರಗಳಿಂದ ಹೊಡೆದಿರುವಂತ ಗುರುತು ಸಿಗುತ್ತೆ. ಬಳಿಕ ಸೋನಂ ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಪೊಲೀಸರ ಡೌಟ್ ಬರುತ್ತೆ. ಇದರ ಆಧಾರದ ಮೇಲೆ ವಿಶಾಲ್ ಮತ್ತು ರಾಜು ಕುಶ್ವಾ ಬಂಧನ ಆಗುತ್ತೆ. ಸಿಸಿಟಿವಿ ಆಧಾರದ ಮೇಲೆ ಈ ಆಕಾಶ್ ರಾಜ್ಪೂತ್ ಬಂದಿರ್ತಾನಲ್ಲ ಆರೋಪಿ ಮತ್ತೊಬ್ಬ ಅವನು, ಆಗ ಇವರೆಲ್ಲರೂ ಕೂಡ ಸಿಕ್ಕಾಕೊಂತಾರೆ. ಗಾಬರಿಗೊಂಡಂತ ವಿಚಾರ ಗೊತ್ತಾಗುತ್ತೆ. ಜೂನ್ 9ರಂದು ಪೊಲೀಸರಿಗೆ ಸೋನಂ ಶರಣಾಗ್ತಾಳೆ. ಆಕೆಯ ಸಹೋದರನ ಸಹಾಯದೊಂದಿಗೆ ಶರಣಾಗ್ತಾಳೆ ಸೋನಂ. ಗೊತ್ತಾಗತ್ತೆ ಇನ್ನೆಲ್ಲ ಮುಗ್ದು ಹೋಯ್ತು. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರೀತಿಯಲ್ಲೇ ಇಂಥದ್ದೊಂದು ಪ್ಲಾನ್ ಮಾಡ್ತಾರೆ. ಬಟ್ ಇವೆಲ್ಲ ಸುಳಿವು ಸಿಗೋದೇ, ರೋಚಕವಾದಂಥ ತಿರುವು ಸಿಗೋದು ಪೊಲೀಸರ ತನಿಖೆಯಲ್ಲಿ ಅಂತಂದ್ರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಓಡಾಡೋದಕ್ಕೆ ಸ್ಕೂಟರ್ ಅನ್ನ ಇವರು ಬುಕ್ ಮಾಡ್ಕೊಂಡಿರ್ತಾರೆ, ರೆಂಟಿಗೆ ತಗೊಂಡ್ಕೊಂಡಿರ್ತಾರೆ. ಆಗ ಆ ಗಾಜ್ನಲ್ಲಿ 2 ಬ್ಯಾಗ್ಗಳು ಸಿಗುತ್ತೆ. ಅಲ್ಲಿ ಡೌಟ್ಸ್ ಬರುತ್ತೆ. ಯಾಕಂದ್ರೆ ಜೂನ್ 2ನೇ ತಾರೀಕು ರಾಜ ರಘುವಂಶಿಯವರ ಮೃತದೇಹ ಸಿಗುತ್ತೆ. ಆ ಕೊಳೆತಂತಹ ದೇಹದಲ್ಲಿ ಅನೇಕ ರೀತಿಯಲ್ಲೂ ಕೂಡ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರೋದು ಅವೆಲ್ಲ ಗೊತ್ತಾದ ಸಂದರ್ಭದಲ್ಲಿ ಪೊಲೀಸರು ಡೌಟ್ ಬಂದು ಕಾಲ್ ಡೀಟೇಲ್ಸ್ ನೋಡ್ತಾರೆ. ಯಾರಿಗೆ ಕಾಲ್ ಹೋಗಿದೆ, ಏನಾಗಿದೆ ಅಂತ. ಅದರ ಆಧಾರದ ಮೇಲೆ ವಿಶಾಲ್ ಮತ್ತು ಆಕಾಶ್ ಜೊತೆಲಿ ಸಿಸಿಟಿವಿ ಆಧಾರದ ಮೇಲೆ ಆಕಾಶ್ ರಾಜ್ಪೂತ್ ಇವರನ್ನ ಬಂಧನ ಮಾಡಲಾಗುತ್ತೆ. ಎಲ್ಲರೂ ಸಿಕ್ಕು ಬೀಳ್ತಾರೆ. ಯಾರ್ಯಾರು ಆ ಪ್ರಿಯಕರ ಆತ ಕರೆಸಿರುವಂತ ಇತರ ಹಂತಕರು ಎಲ್ಲರೂ ಕೂಡ ಪೊಲೀಸರಿಗೆ ಸಿಕ್ಕಾಕೊಂತಾರೆ. ಜೂನ್ 9ರಂದು ಸೋನಂ ಯಾರು ಮನೆಗೆ ಸಾವು ತಂದಿರುವಂತ ಸೊಸೆ ಇದ್ದಾಳಲ್ಲ ಈಕೆ ಆಕೆಯ ಸಹೋದರರ ಜೊತೆಯಲ್ಲಿ ಪೊಲೀಸರಿಗೆ ಶರಣಾಗ್ತಾಳೆ. ಓಡು ಹೋಗಿರ್ತಾಳ ಆಕೆ. ನಂತರ ಪ್ರಕರಣದಲ್ಲಿ ಯಾವಾಗ ಮೃತದೇಹ ಸಿಗುತ್ತೆ, ಮೃತದೇಹದ ಮೇಲೆ ಮಾರಕಾಸ್ತ್ರಗಳಿಂದ ಆಗಿರುವಂತಹ ಹಲ್ಲೆ, ಆ ಮಾರ್ಕ್ಸು ಜೊತೆಯಲ್ಲಿ ನೆಕ್ಸ್ಟ್ ಸಿಕ್ಕಿರುವಂತಹ ಸಿಸಿಟಿವಿ ಕ್ಯಾಮೆರಾದ ಫುಟೇಜಸ್ಗಳು ಜೊತೆಯಲ್ಲಿ ಬ್ಯಾಗು, ಅವರ ಕಾಲ್ ಡೀಟೇಲ್ಸ್, ಮೊಬೈಲ್ ನೆಟ್ವರ್ಕ್ ಎಲ್ಲೆಲ್ಲಿ ಹೋಗಿದೆ, ಏನೇನು ಆಗಿದೆ ಅನ್ನೋದು ಎಲ್ಲ ಅಂಶಗಳು ಗೊತ್ತಾಗ್ತಿದ್ದಂತೆ ಪೊಲೀಸರು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಥರನೇ ಇರುವಂಥ ಸ್ಟೋರಿಯನ್ನ ಭೇದಿಸಿ ಆಕೆಯನ್ನ ಬಂಧನ ಮಾಡುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಮದುವೆಗೆ ಮನೆಗೆ ಹೊಸ ಸೊಸೆ ತರಬೇಕು ಅಂತಂದ್ರೆ ಇಂಥ ಘಟನೆಯಿಂದ ಬೆಚ್ಚಿ ಅಲ್ಲ, ಇಂಥ ಅತ್ಯಂತ ಪ್ಲಾನ್ ಮಾಡಿ ಮರ್ಡರ್ ಮಾಡೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿರೋರು ನನ್ನ ಪ್ರಿಯಕರನ ಜೊತೆ ನಾನು ಹೋಗ್ತೀನಿ, ಮದುವೆ ಬೇಡ ಅನ್ನೋದಕ್ಕೆ ಆಕೆಗೆ ಏನಾಗಿತ್ತು? ಒಂದು ಪ್ರಾಣ ಹೋಯ್ತು. ಮದುವೆ ಅಂತಂದ್ರೆ ಇಡೀ ಜೀವಮಾನದ ಕನಸುಗಳನ್ನ ಹೊತ್ತು ಮದುವೆ ಮಾಡಿರ್ತಾರೆ. ಆದರೆ ಮದುವೆಯ ಮಂಟಪದ ಸಂಭ್ರಮ ಹೆಚ್ಚು ದಿನ ಉಳಿಲಿಲ್ಲ. ಸಿನಿಮಾ ರೀತಿಯಲ್ಲೇ ಮರ್ಡರ್ ಮಾಡಿ ಓಡ್ ಹೋಗ್ತಾಳೆ ಪ್ರಿಯಕರನ ಜೊತೆ. ಒಂದೇ ಒಂದು ಮಾತು, ಬೇಡ ನನಗೆ ಈ ಮದುವೆ ಇಷ್ಟ ಅಲ್ಲಂದಿದ್ರೆ ಯಾರು ಬಲವಂತ ಮಾಡ್ತಾ ಇದ್ರು. ಬಟ್ ಮದುವೆಗೆ ಬಂದಿರುವಂಥ ಚಿನ್ನ, ವಜ್ರ, ದುಡ್ಡು ಎಲ್ಲವನ್ನ ತೆಗೆದುಕೊಂಡು ಹಾಕ್ಕೊಂಡು ಹೋಗಿ ಇಂಥದ್ದೊಂದು ಬೀಭತ್ಸವಾಗಿರುವಂತಹ ಹತ್ಯೆಯನ್ನ ಮಾಡಿರೋದು. ಸಪ್ತಪದಿ ತುಳಿತಾರೆ, ಮದುವೆ ಆಗ್ತಾರೆ, ಎಲ್ಲರೂ ಅಕ್ಷತೆ ಕಾಳು ಹಾಕ್ತಾರೆ, ಹನಿಮೂನ್ಗೂ ಕೂಡ ಕಳಿಸಿಕೊಡ್ತಾರೆ, ಬಂದಿರ್ತಾರೆ, ಖುಷಿ ಖುಷಿಯಲ್ಲಿರ್ತಾರೆ. ಬಟ್ ಅದಾದ ನಂತರ ಇರೋದೇ ಕರಿಮಣಿ ಮಾಲೀಕನ ಸಾವು ಕಣಿವೆಯಲ್ಲಿ. ಮಧು ಚಂದ್ರಕ್ಕಂತ ಬಂದು ಎಂಥ ಪರಿಸ್ಥಿತಿ ಆಯಿತು. ಗಂಡ ಹೆಂಡತಿಯ ಜಗಳ ಉಂಡು ಮಲಗೋವರೆಗೂ ಅನ್ನುವಂಥ ಒಂದು ಮಾತು. ಆದರೆ ಇಲ್ಲಿ ಶಾಶ್ವತವಾಗಿಯೇ ಗಂಡನನ್ನ ಮಲಗಿಸಿಬಿಟ್ಟಿದ್ದಾಳೆ ಈ ಪತ್ನಿ. ನವ ಜೋಡಿ ಎಷ್ಟು ಖುಷಿಯಾಗಿರಬೇಕಿತ್ತು. ಆದರೆ ಗಂಡನನ್ನ ಮಧು ಚಂದ್ರಕ್ಕೆ ಅಂತ ಹೇಳಿಬಿಟ್ಟು ಚಂದ್ರಲೋಕಕ್ಕೆ ಕಳಿಸ್ಬಿಟ್ಲು ಈ ಪತ್ನಿ. ಪ್ರಿಯಕರನಿಗೋಸ್ಕರ ಆತನೇ ಪ್ಲಾನ್ ಮಾಡಿರ್ತಾನೆ. ಆರಂಭಿಕವಾಗಲು ಬಂದಿರ್ತಾರೆ. ಅದಾದ್ಮೇಲೆ ಇಡೀ ರೋಚಕ ಸ್ಟೋರಿಗೆ ಇದು ಸಿಕ್ಕಾಕೊಳ್ಳೋದೇ ಒಂದು ರಣರೋಚಕ. ಇದು